ವಿವೇಕ ವಾರ್ತೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳ್ತಾರೆ. ಅಂಬೇಡ್ಕರ್ ಅವರ ಕುರಿತಾಗಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹೇಳಿಕೆ ಅಂದ್ರೆ ಮಾತಿನ ಭರಾಟೆಯಲ್ಲಿ ಅವರು ಅದು ಒಂದು ಸಾಲನ್ನ ಹೇಳಿ ಮುಗಿಸ್ಬಿಡ್ತಾರೆ. ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡೋದ್ ಬದಲು ದೇವರ ನಾಮವನ್ನ ಜಪ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ 7 ಜನ್ಮಕ್ಕೂ ಸ್ವರ್ಗದ ಸೀಟ್ ನೀವು ರಿಸರ್ವ್ ಮಾಡ್ಕೊಂಡು ಇಟ್ಟಿರ್ತಿದ್ರಿ ಅಂತ. ಅಂದ್ರೆ ಇವ್ರನ್ನ ಗೌರವಿಸುವ ಬದಲು ದೇವರನ್ನ ಗೌರವಿಸಿ ಅಂತ ಅಮಿತ್ ಶಾ ಅವರು ಒಂದು ಮಾತನ್ನ ಮರ್ತಿದ್ದಾರೆ. ಕಾಂಗ್ರೆಸ್ನವರು ಅವ್ರ ಮೇಲೆ ಪದೇ ಪದೇ ಒಂದು ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ. ಏನಂತ, ಸಂವಿಧಾನ ವಿರೋಧಿ ಇವರು, ಸಂವಿಧಾನವನ್ನ ಬದಲಾಯಿಸಿ ಹೊರಟಿರೋರು, ಅಂಬೇಡ್ಕರ್ ಅಂದ್ರೆ ಇವರಿಗೆ ಬೆಲೆನೇ ಇಲ್ಲ ಅಥವಾ ಗೌರವ ಇಲ್ಲ ಅಂತ. ಬಹುಶಃ ಅಮಿತ್ ಶಾ ಅವರು ಆ ಮಾತನ್ನ ನಿಜ ಮಾಡೋಕ್ ಹೊರಟಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು, ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ವಿವಿಧ ದಲಿತ ಪರ ಸಂಘಟನೆಯವರು. ಅಮಿತ್ ಶಾ ಅವರ ಈ ಒಂದು ಹೇಳಿಕೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಒಟ್ಟಾರೆ ಸಿನಾರಿಯೋ ಯಾವ ರೀತಿ ಇದೆ, ಮೊದಲಿಗೆ ಅಮಿತ್ ಶಾ ಅವರು ಏನ್ ಹೇಳಿದ್ರು, ಇದಾದ ಬಳಿಕ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಎಲ್ಲವನ್ನ ನೋಡ್ಕೊಂಡು ಬರೋಣ. मान्यवर, अभी एक फैशन हो गया है अंबेडकर 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 अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है। ನಮ್ಮ ದೇಶದಲ್ಲಿರ್ತಕ್ಕಂಥ ಭ್ರಷ್ಟ ಬಿಜೆಪಿ ಸರ್ಕಾರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅಂಬೇಡ್ಕರ್ 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 ಅಂತ ಘೋಷಣೆ ಕೂಗಿದರೆ ಏನೂ ಪ್ರಯೋಜನವಿಲ್ಲ, ಪರಮಾತ್ಮನ ನೆನೆದರೆ ಪುಣ್ಯ ಬರುತ್ತದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ದಲಿತ ಸಂಘಟನೆಗಳ ಹಾಗೂ ವಕೀಲರ ಒಂದು ಒಕ್ಕೂಟದಿಂದ ಅದನ್ನು ಖಂಡಿಸ್ತಾ ಇದ್ದೇನೆ. ಯಾಕಂದರೆ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನದ ಒಂದು ವಿಷಯವನ್ನು ಇಟ್ಟುಕೊಂಡು ಈ ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾದ ಎಲ್ಲ ಕೆಲವೊಂದು ಕಾಯ್ದೆ ಕಾನೂನು ಪ್ರಕಾರ ಎಲ್ಲವನ್ನು ನಡೀತಾ ಇದೆ. ಅಂತ ಸಂವಿಧಾನ ಬರೆದಂತ ಮಹಾಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿರ್ತಕ್ಕಂಥ ಭ್ರಷ್ಟ ಬಿಜೆಪಿ ಸರ್ಕಾರದ ಅಮಿತ್ ಶಾ ಇವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಧಿಕ್ಕಾರ ಹಾಕುತ್ತಾ ಇನ್ನು ಮುಂದಿನ ದಿನಮಾನದಲ್ಲಿ ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತನಾಡಿದರೆ ಇಡೀ ದೇಶದಲ್ಲಿ ರಕ್ತದ ಕ್ರಾಂತಿ ಆಗುತ್ತದೆ ಎಂದು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್. ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.